ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದು ನನ್ನ 2ನೇ ವಿಡಿಯೋ. ನಾನು ಮಾಡಿರೋ ಮೊದಲನೇ ವಿಡಿಯೋಕ್ಕೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಎಲ್ರಿಗೂ ಧನ್ಯವಾದಗಳು. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಈ ವಿಡಿಯೋಗೂ ಕೂಡ ನಿಮ್ಮ ಸಪೋರ್ಟ್ ಸಿಗಲಿ ಅಂತ ನಾನು ಕೇಳ್ತಾ ಇದ್ದೀನಿ. ಈ ವಿಡಿಯೋನ ಶುರು ಮಾಡೋಣ. ಇವತ್ತು ನಾನು ಮಧ್ಯಾಹ್ನದಿಂದ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಮ್ಮದು ವಾರ ಆಗಿರೋದ್ರಿಂದ ಮನೆಯೆಲ್ಲ ಒರೆಸ್ಕೊಂಡು ಹಾಗೆ ಪಾತ್ರೆ ಎಲ್ಲ ತೊಳೆದ್ಬಿಟ್ಟಿದ್ದೆ. ತರಕಾರಿಗಳು ಊರಲ್ಲೇ ಬರ್ತವೆ, ಊರಲ್ಲೇ ತೊಗೊಳ್ತೀವಿ. ಅವುಗಳನ್ನ ಜೋಡಿಸಿಡ್ಬೇಕು. ನೆಲ ಒರೆಸಿರೋದ್ರಿಂದ ಅದನ್ನ ಹಾಗೆ ಇಟ್ಟಿದ್ದೆ. ಹಾಗೆ ಇಟ್ಟರೆ ಕೊಳ್ತು ಹೋಗ್ತವೆ. ಹಾಗಾಗಿ ಅದನ್ನು ಇವಾಗ ನೀಟಕ್ಕೆ ಇಡಬೇಕು. ಹಾಗೆ ಬಟ್ಟೆ ಎಲ್ಲ ತೊಳೆದಿದ್ದನ್ನು ಹಾಗೆ ಇಟ್ಟಿದ್ದೆ. ಇದೆಲ್ಲ ನೋಡಿಬಿಟ್ಟು ನೀವು ಹೇಗಪ್ಪ ಇಟ್ಟಿದ್ದಾಳೆ ಅಂದ್ಕೋಬೇಡಿ. ಬಟ್ಟೆ ತೊಳೆದವು ಹಾಗೆ ಇಟ್ಟಿದ್ದೆ. ಇವಾಗ ತಾನೇ ಜಸ್ಟ್ ತೊಗೊಂಡು ಬಂದಿದ್ದೀನಿ. ಇವಾಗ ಮಡಚಬೇಕು. ಹಾಗೆ ನಮ್ಮ ಅತ್ತೆ ಆ ಕಡೆ ಪೂಜೆ ಮಾಡ್ತಾಯಿತ್ತು. ನಾನು ಕೂಡ ಎಲ್ಲನೂ ಮನೆ ಕ್ಲೀನ್ ಮಾಡಿಕೊಟ್ಟಿದ್ದೆ. ಹಾಗೆ ನಮ್ಮ ಮನೆ ಹಿಂದ್ಗಡೆ ನೋಡ್ಬೋದು ಈ ಥರ ಇದೆ. ನಮ್ಮ ನಾಯಿನೂ ಅಲ್ಲೇ ಇರುತ್ತೆ. ಅದಕ್ಕೂ ಅಲ್ಲೇ ಊಟ ಎಲ್ಲ ಹಾಕೋದ್ರಿಂದ ಅದಲ್ಲೇ ಊಟ ಮಾಡಿ ಅಲ್ಲೇ ಮಲಗುತ್ತೆ. ಹಾಗೆ ನಮಗೂ ಕೂಡ ಊಟಕ್ಕೆ ಟೈಮ್ ಆಗಿತ್ತು. ಹಾಗಾಗಿ ನಾನು ಅನ್ನ ಮಾಡೋಣ ಅಂತ ಬಂದೆ. ನಾವು ಕುಕ್ಕರ್ನಲ್ಲಿ ಅನ್ನ ಮಾಡೋಂಗಿಲ್ಲ, ಹಾಗಾಗಿ ಈ ಥರ ಪಾತ್ರೆಲ್ಲೇ ಮಾಡ್ತೀವಿ. ಯಾರೋ ತಪ್ಪು ತಿಳ್ಕೊಬೇಡ್ರಿ. ಬಲಗೈ ಗಾಯ ಆಗಿರೋದ್ರಿಂದ ನಾನು ಆ ಕೈಲಿ ಉಪ್ಪನ್ನ ಹಾಕ್ತಾಯಿದ್ದೀನಿ. ಇವಳೇನಪ್ಪ ಎಡಗೈ ಬಳಸ್ತಾಳೆ ಅಂತ ಅಂದ್ಕೊಬೇಡ್ರಿ. ಕೈ ಗಾಯ ಆಗಿತ್ತು. ಉಪ್ಪು ಮುಟ್ಟಿದರೆ ಉರಿಯುತ್ತಲ್ಲ, ಹಾಗಾಗಿ ನಾನು ಆ ಕೈಲೇ ಹಾಕಿದೆ. ಮಧ್ಯಾಹ್ನದೆಲ್ಲ ಅಡುಗೆ ಮುಗಿಸ್ಕೊಂಡ್ಬಿಟ್ಟೆ. ಹಾಗೆ ಹೊಟ್ಟೆನೂ ಸ್ವಲ್ಪ ಲೈಟಾಗಿ ಹಸಿತಾ ಇತ್ತು. ಇವಾಗ ಪ್ರೆಗ್ನೆಂಟ್ ಇರೋದ್ರಿಂದ ಸ್ವಲ್ಪ ಹೊಟ್ಟೆ ಹಸಿತಾ ಇತ್ತಲ್ಲ, ಹಾಗಾಗಿ ನಮ್ಮ ಮನೇಲಿ ಜಿಲೇಬಿ ತಂದಿದ್ರು. ಜಿಲೇಬಿ ತಂದುಬಿಟ್ಟು ಹಾಗೆ ಮಧ್ಯಾಹ್ನದೆಲ್ಲ ಕೆಲಸನೂ ಮುಗಿಸ್ಕೊಂಡು ನಮ್ಮ ಬಟ್ಟೆ ಶಾಪ್ ಕಡೆ ಹೊರಟೆ. ನಾನು ನಮ್ಮ ಬಟ್ಟೆ ಶಾಪ್ ಕಡೆ ಹೊರಟಾಗ ನಮ್ಮ ಎದುರು ಮನೆ ಪಾಪು ನಾನು ನೋಡಿ ಕೂಗ್ತಾ ಇದ್ದ. ಅವನನ್ನು ಕೂಡ ಮಾತಾಡಿಸ್ಕೊಂಡು ಹಾಗೆ ಮುಂದೆ ಹೋದೆ. ಮುಂದೆ ಹೋಗ್ತಾ ನಮ್ಮ ಮಗಳು ಸ್ಕೂಲ್ ಟೀಚರ್ ಕೂಡ ಎದುರುಗಡೆ ಬಂದುಬಿಟ್ರು. ಅವರು ನನ್ನ ನೋಡಿ ಏನು ವಿಡಿಯೋ ಮಾಡ್ತಾಯಿದ್ಯಾ ಅಂತ ಕೇಳಿದರು. ಅದಕ್ಕೆ ನಾನು ಇಲ್ಲ ಹಂಗೇನಿಲ್ಲ ಅಂತ ಅಂದ್ಕೊಳ್ತಾ ಹಾಗೆ ಅವ್ರ ಜೊತೆ ಸ್ವಲ್ಪ ಮಾತಾಡಿ ಅವ್ರು ಹಾಗೆ ಮುಂದೆ ಹೋದರು. ಅಷ್ಟರಲ್ಲಿ ಇವನು ನಮ್ಮ ಮನೇಲಿ ಒಬ್ಬ ಸದಸ್ಯ, ಇವನು ಕೂಡ ಬಂದೇ ಬಿಟ್ಟ. ನೋಡ್ಬೋದು ನೀವು ಅವನು ಹೆಂಗೆ ಬರ್ತಾನೆ ಅಂತಂದು. ನಾನು ಇಲ್ಲಿ ಅಂಗಡಿ ಶಾಪಿಗೆ ಹೊಂಟಿದ್ದಕ್ಕೆ ಅವನು ಹಿಂದ್ಗಡೆ ಬಂದೇ ಬಿಟ್ಟ. ಎಲ್ಲೋದ್ರೂ ಹಿಂದೆನೇ ಬರ್ತಾನೆ. ಇದೇ ನೋಡಿ ನಮ್ಮ ಶಾಪು, ತಕ್ಷವಿ ಪ್ಯಾಷನ್ಸ್ ಅಂತ ಹೇಳಿಬಿಟ್ಟು. ನಮ್ಮ ಶಾಪ್ ಬಂದುಬಿಟ್ಟು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಕಿಟ್ಟದಳ್ಳಿ ಅಂತ ಒಂದು ಸಣ್ಣ ಹಳ್ಳಿಲಿದೆ. ನಾವೀಗ ಆನ್ಲೈನಲ್ಲಿ ವ್ಯಾಪಾರ ಮಾಡ್ತಾಯಿದ್ದೀವಿ. ನೋಡ್ಬೋದು ನೀವು ಯಾವ ಥರ ಇದೆ ಅಂತ ಹೇಳಿಬಿಟ್ಟು. ನಾನು ಒಂದು ಕೈಲಿ ಫೋನ್ ಹಿಡ್ಕೊಂಡು ಬೀಗ ತೆಗಿಯೋಕ್ಕಾಗ್ತಾ ಇರಲಿಲ್ಲ, ಹಾಗಾಗಿ ಎಲ್ಲ ಬೀಗ ತೆಗೆದಾದ್ಮೇಲೆ ನಿಮಗೆ ನಾನು ಶಾಪ್ನ ತೋರಿಸ್ತಾ ಇದ್ದೀನಿ. ಆನ್ಲೈನಲ್ಲಿ ಇವಾಗ ವ್ಯಾಪಾರ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ಸಿಗಲಿ ಅಂತ ನಾನು ಈ ವಿಡಿಯೋದ ಮೂಲಕ ಕೇಳ್ತಾ ಇದ್ದೀನಿ. ನಮ್ಮ ಶಾಪ್ನಲ್ಲಿ ಎಲ್ಲ ಥರದ ಬಟ್ಟೆನೂ ಸಿಗ್ತವೆ. ಮಕ್ಕಳು ಡೈಲಿ ವೇರ್ ಮಾಡೋ ಅಂಥ ಟೀ ಶರ್ಟ್ಗಳು, ಆಮೇಲೆ ಅವ್ರಿಗೆ ಯಾವ ಥರ ಬಟ್ಟೆ ಬೇಕೋ ಫ್ಯಾನ್ಸಿ ಬಟ್ಟೆಗಳು ಎಲ್ಲ ಸಿಗ್ತವೆ. ಹಾಗೆ ಲೇಡೀಸ್ಗೆ ಯಾವ ಥರ ಬೇಕು ಎಲ್ಲ ಡ್ರೆಸ್ಸು, ನೈಟಿ, ಸೀರೆ, ಟೋಟಲಿ ಲೇಡೀಸ್ಗೆ ಏನು ಐಟಮ್ ಬೇಕೋ ಅದೆಲ್ಲ ನನ್ನ ಶಾಪಲ್ಲಿ ಸಿಗುತ್ತೆ. ಯಾವಾಗ ಬೇಕಾದರೂ ಬರ್ಬೋದು. ಹಾಗೆ ನಾನು ಆನ್ಲೈನಲ್ಲಿ ಬರೀ ಸೀರೆಗಳು ಮಾತ್ರ ತೋರಿಸ್ತಾ ಇದ್ದೀನಿ. ನಿಮಗೆ ಬೇರೆ ಏನಾದರೂ ಬೇಕು ಅಂದರೆ ನಮ್ಮ ಶಾಪ್ಗೆ ಬನ್ನಿ. ನಾನು ಮೊದಲೇ ಹೇಳಿದ್ದೀನಲ್ಲ ನಮ್ಮ ಶಾಪ್ ಎಲ್ಲಿ ಬರುತ್ತೆ ಅಂತ ಹೇಳಿಬಿಟ್ಟು. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಕಿಟ್ಟದಳ್ಳಿ ಅಂತ ಒಂದು ಗ್ರಾಮದಲ್ಲಿ ಬರುತ್ತೆ. ಹಾಗೆ ಫೋನ್ ನಂಬರ್ ಕೂಡ ನಾನು ಈ ವಿಡಿಯೋದಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಹಾಗೆ ವಾಟ್ಸಪ್ ಮಾಡ್ಕೊಂಡು ಕೂಡ ಬರ್ಬೋದು. ಇನ್ನು ಅದೇ ನಂಬರ್ಗೆ ವಾಟ್ಸಪ್ ಮಾಡಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ತುಂಬ ಕಷ್ಟಪಟ್ಟು ಈ ಕೆಲಸನ ಮಾಡ್ತಾಯಿದ್ದೀನಿ. ನನ್ನ ಶಾಪ್ನಲ್ಲಿ ಬರೀ ಬಟ್ಟೆ ಅಷ್ಟೇ ಅಲ್ಲದೆ ನಾನು ಬ್ಯೂಟಿ ಪಾರ್ಲರ್ ಕೂಡ ಮಾಡ್ತೀನಿ. ಹಾಗೆ ಅದ್ರ ಜೊತೆಗೆ ಬಟ್ಟೆ ಕೂಡ ಸ್ಟಿಚ್ ಮಾಡ್ತೀನಿ. ಯಾವ ಥರ ಬೇಕೋ ಎಲ್ಲ ಥರದ ಬಟ್ಟೆ ಸ್ಟಿಚ್ ಕೂಡ ಮಾಡ್ತಿದ್ದೆ ನಾನು, ಬ್ಲೌಸ್ ಸ್ಟಿಚ್ ಕೂಡ. ಆದರೆ ಇವಾಗ ಪ್ರೆಗ್ನೆಂಟ್ ಇರೋದ್ರಿಂದ ನಾನು ಈ 2 ಕೆಲಸನ ಬಿಟ್ಟು